ಶರಣಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಜಯ ನೀಡು ಬನಶಂಕರಿ ಅಮ್ಮ, ಜಯ ನೀಡು ಅಭಯಂಕರಿ ರಾಜರಾಜೇಶ್ವರಿ. ಜಯ ನೀಡು ಬನಶಂಕರಿ ಅಮ್ಮ, ಜಯ ನೀಡು ಅಭಯಂಕರಿ. ಶಿರಸಿಯ ಶ್ರೀದೇವಿ ಮಾರಿಕಾಂಬೆ, ಚಂದ್ರಗುತ್ತಿಯ ರೇಣುಕಾಂಬೆ. ಶಿರಸಿಯ ಶ್ರೀದೇವಿ ಮಾರಿಕಾಂಬೆ, ಚಂದ್ರಗುತ್ತಿಯ ರೇಣುಕಾಂಬೆ. ಸವದತ್ತಿ ಲಮ್ಮನಿ, ಸವದತ್ತಿ ಲಮ್ಮನಿ. ಜಯ ನೀಡು ಬನಶಂಕರಿ ಅಮ್ಮ, ಜಯ ನೀಡು ಅಭಯಂಕರಿ, ಜಯ ನೀಡು ಅಭಯಂಕರಿ, ಜಯ ನೀಡು ಅಭಯಂಕರಿ. ತಾಯಿ ಜಗನ್ಮಾತೆ ಚಿಕ್ಕನಿಂದಲೂ ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ನನ್ನಣ್ಣ ತಂದೆ ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ಜೋಪಾನ ಮಾಡಿದ್ದಾರೆ. ಆದರೆ ನನಗೋಸ್ಕರ ಹಗಲು ರಾತ್ರಿ ಒಂದು ವರವನ್ನ ಹುಡುಕ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ವರದಕ್ಷಿಣೆ ಎನ್ನುವ ಪೆಡಂಭೂತ ಎಲ್ಲರನ್ನೂ ಕಾಡ್ತಾ ಇದೆ. ತಾಯಿ, ನಿನ್ನ ದಯದಿಂದ ನನಗೆ ಉತ್ತಮವಾದ ವರವನ್ನ ಕರುಣಿಸು ತಾಯಿ, ಕರುಣಿಸು. ಬಡತನದ ಬವಣೆಯಲ್ಲಿ ಕಾಲು ಕಳಿತಿರುವ ಮೇಲೆ ಹೆಣ್ಣೆ, ಯೌವನದ ಬಾಧೆ ತಾಳಲಾರದೆ ಪರಪುರುಷನ ತೋಳ್ತಿಕ್ಕಲಿ ಬಿಗದಪ್ಪಬೇಕೆಂಬ ಆಸೆಯಿಂದ ಯಾವುದೋ ಒಬ್ಬ ಕಲಾಕಾರ ತನ್ನ ಹೊಟ್ಟೆಪಾಡಿಗಾಗಿ ನಿರ್ಮಿಸ್ತಾ ಇರುವ ಈ ದೇವತೆ ಮೂರ್ತಿಗೆ ನಿನ್ನ ಕಷ್ಟದ ಅರ್ಜಿಯನ್ನ ಹಾಕಿದರೆ ಆ ಅರ್ಜಿಯನ್ನ ಸ್ವೀಕರಿಸ್ತಾಳ ಇವಳು? ವಜ್ರಕಾಂತ್, ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ತಾಯಿ ಕಾಪಾಡೇ ಕಾಪಾಡ್ತಾಳೆ. ಅದು ನಿನ್ನಂತ ನಾಸ್ತಿಕನಿಗೆ ಹೇಗೆ ಗೊತ್ತಾಗ್ಬೇಕು? ಕರೆಕ್ಟ್ ನಿರ್ಮಲ, ನಿನ್ನ ಮಾತು ಸತ್ಯ. ಯಾಕಂದ್ರೆ ಇಂದಿನ ಕಲಿಯುಗದಲ್ಲಿ ನಮ್ಮಂತ ಶ್ರೀಮಂತರು ಹೆಚ್ಚಾಗಿರೋದ್ರಲ್ಲೇ, ನಮ್ಮಂತ ಕಲಿಯುಗದ ಕಾಮಕರು ಹೆಚ್ಚಾಗಿರೋದ್ರಲ್ಲೇ ಆ ನಿನ್ನ ದೇವರು ಕೂಡ ಹೆದರಿ ಓಡಿ ಹೋಗ್ತಾ ಇದ್ದಾನೆ. ನೋಡು, ಈ ದೇವರು ತಿಂಡ್ರು ಸತ್ಯ ಪೂಜೆ ಪುರಸ್ಕಾರ ಇವೆಲ್ಲ ಕೇವಲ ಹೆಣ್ಣುಗಳ ಮಾನಸಿಕ ಮರ್ಮವಷ್ಟೇ, ಮೂಢನಂಬಿಕೆ ಅಷ್ಟೇ. ನೋಡ್ ನಿರ್ಮಲ, ನಿನ್ನ ರೂಪ ಯೌವನಕ್ಕೆ ಮನಸ್ಸೊತ್ತು ನಾನು ನಿನ್ನಂದ ಸ್ವೀಕರಿಸಬೇಕು ಅಂತ ಓಡೋಡಿ ಬಂದಿದ್ದೀನಿ. ಇದಕ್ಕೆ ನೀನೇನು? ವಜ್ರಕಾಂತ್, ಸಿರಿವಂತಿಕೆ ಇದೆ ಎಂದು ಅಹಂಕಾರದಿಂದ ಮಾತನಾಡಬೇಡ. ನೋಡು, ಆ ದೇವರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಾ ಇರೋದು. ಅದನ್ನ ಚೆನ್ನಾಗಿ ನೆನಪಿಟ್ಕೋ. ನಿರ್ಮಲ, ಹೇಳೋ, ನಿನ್ನ ರೂಪ ಯೌವನ ಇದೆ, ಅಹಂಕಾರದಿಂದ ಮಾತಾಡಬೇಡ. ಈ ವಜ್ರಕಾಂತ ಮನಸ್ಸು ಮಾಡಿದರೆ ಏನು ಏನ್ ಬೇಕಾದ್ರೂ ಮಾಡಬಲ್ಲ. ಹೇಳೋ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ನೋಡು, ನಿನ್ನ ರೂಪ ಯೌವನಕ್ಕೆ ಮನಸ್ಸು ಹೋತು ನಿನ್ನಲ್ಲಿಗೆ ಬಂದಿದ್ದಾನೆ. ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನ ಸತಿಯ ಸ್ಥಾನವನ್ನು ನಿನಗೆ ಕೊಡ್ತೀನಿ.
ನೀನು ಒಳ್ಳೆ ಮಾತಿನಿಂದ ಈ ವಜ್ರಕಾಂತ ಮಾತಿಗೊಪ್ಪಿ ನನ್ನೊಡನೆ ಸ್ಪಂದಿಸು. ಅಂದ್ರೆ ನಿನ್ನ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥವನ್ನ ಚೆನ್ನಾಗಿ ಹೇಳ್ತಾ ಇದ್ದೀನಿ, ಕೇಳು. ನಿರ್ಮಲಾ, ವ್ಯರ್ಥ ಮಾಡದೆ ಸುಮ್ಮನೆ ವ್ಯರ್ಥವಾಗಿ ನಿನ್ನ ಬದುಕನ್ನ ತಾಳಿ ಇಲ್ಲದೆ ಹಾಳು ಮಾಡ್ಕೋಬೇಡ ಅನ್ನೋ ಮಾತನ್ನ ನಿನಗೆ ಹೇಳ್ತಾ ಇದ್ದೀನಿ, ಕೇಳು. ಯಾಕಂದ್ರೆ ಇವತ್ತಿನ ಕಲಿಯುಗದಲ್ಲಿ ನಿನ್ನ ಅಣ್ಣ ಕೇವಲ ಒಬ್ಬ ಶಾಲೆಯ ಗುಮಾಸ್ತನಾಗಿರೋದ್ರಿಂದ ಇವತ್ತಿನ ಕಲಿಯುಗದ ವರದಕ್ಷಿಣೆ ಎಂಬ ಮಾರುಕಟ್ಟೆಯಲ್ಲಿ ನಿಂತು ವರಗಳು ಕೇಳಿದಷ್ಟು ಹಣವನ್ನು ನಿನ್ನ ಅಣ್ಣ ಗಂಡನಿಗಾಗಿ ಕೊಟ್ಟು ನಿನ್ನ ಗಂಡನ ಮನೆಗೆ ಕಳಿಸುವ ಮಾತಂತೂ ಬರೀ ಕನಸಿನ ಮಾತೇ ಸರಿ. ಮೂರ್ಖ, ನಿನ್ನಂತ ಕಳ್ಳನನ್ನ ನಾನು ಮದುವೆ ಆಗ್ಬೇಕಾ? ಅದು ಎಂದಿಗೂ ಸಾಧ್ಯನೇ ಇಲ್ಲ. ನೋಡು, ನಾನು ಮದುವೆ ಆಗ್ಲಿಲ್ಲಿದ್ರು ಚಿಂತೆ ಇಲ್ಲ, ಆದ್ರೆ ನಿನ್ನಂತವನು ಮಾತ್ರ ನಾನು ಮದುವೆ ಆಗಲಾರೆ. ನಿರ್ಮಲ, ನಿನ್ನಲ್ಲಿ ರೂಪ ಯೌವನ ಇದೆ ಅಂತ ಅಹಂಕಾರದಿಂದ ಮಾತಾಡಿದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರಾಕಿಲ್ಲ. ನಾನು ಮನಸ್ಸು ಮಾಡಿದರೆ ಇದೇ ನಿಂತ ಜಾಗದಲ್ಲಿ ನಿನ್ನನ್ನು ಏನ್ ಬೇಕಾದ್ರೂ ಮಾಡಬಲ್ಲೆ. ಆದ್ರೆ ನನಗೆ ಬೇಕಾಗಿರೋದು ಅದಲ್ಲ ಕಣೆ. ನೀನಾಗೆ ಬಂದು ನಿನ್ನ ತೋಳ್ತೆಕ್ಕಿಂದ ನನ್ನನ್ನು ಬಿಗಿದಪ್ಪಿ ನಿನ್ನ ದೇಹ ಸೌಂದರ್ಯದ ಸರಿ ಸುಖವನ್ನ ಉಣಬಡಿಸಬೇಕು. ಅದು ನನಗೆ ಬೇಕಾಗಿರೋದು. ನಿನ್ನನ್ನು ಕದ್ದು ಕುಕ್ಕಿ ತಿನ್ನಬೇಕು ಅಂತಾದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಮುಗಿದೋಗಿರ್ತಿತ್ತು. ನಿರ್ಮಲಾ, ನಾನು ಮನಸ್ಸು ಮಾಡಿದ್ರೆ ಸಾಲಾಗಿ ಸಾವಿರಾರು ಹೆಣ್ಣುಗಳನ್ನ ಇಟ್ಕೊಂಡು ನಿಲ್ಲಿಸಿ ಮದುವೆ ಆಗ್ತಾ ಇದ್ದೆ. ಆದ್ರೆ ನಿನ್ನನ್ನೇ ಕಟ್ಟಿಕೊಳ್ಳಬೇಕೆಂಬ ಕೆಟ್ಟ ಆಟ ನನ್ನ ಮನೆಯಲ್ಲಿ ಮನೆ ಮಾಡ್ಕೊಂಡಿದೆ. ನೋಡು, ಇನ್ನು ಒಂದು ಸಾರಿ ನಿಂದ ಹತ್ರ ಕೇಳ್ತಾ ಇದ್ದೀನಿ, ಒಳ್ಳೆ ಮಾತಿನಿಂದ ನೀನು ನನ್ನ ಮಾತಂತೆ ಒಲಿತು ಬಂದ್ರೆ ಸರಿ. ಇಲ್ಲಂತಾದ್ರೆ ಬಲಾತ್ಕಾರವಾಗಿ ಆದ್ರೂ ಈ ರಣ ಹತ್ತು ನಿನ್ನನ್ನು ಕೊಕ್ಕಿ ತಿನ್ನಬೇಕಾಗತ್ತೆ. ಎಚ್ಚರ. ಮಿಸ್ಟರ್ ವಜ್ರಕಾಂತ, ಕಳ್ಳ ಬಡ್ಡಿ ಸಾರಾಯಿ ಮಾಡಿ ಬಡವರಿಗೆಲ್ಲ ದಾರಿ ತಪ್ಪಿಸಿ ಅವರ ಕಣ್ಣೀರಿನಲ್ಲಿ ಕೈ ತೊಳೆಯುವ ನಾಯಿ ನೀನು. ನೋಡು, ನಿನ್ನಂತವನ್ನ ನಾನು ಮದುವೆ ಆಗ್ಬೇಕಾ? ಅದು ಎಂದಿಗೂ ಸಾಧ್ಯವಿಲ್ಲ. ನೋಡು, ನನ್ನಣ್ಣ ಬರುವ ಸಮಯದಲ್ಲೇ ಇಲ್ಲಿಂದ ಹೊರಟೋಗು. ಹೋಗದಿದ್ರೆ ನಿನ್ನ ಪಾಲಿಗೆ ಮಾರಿ ಆಗಬೇಕಾಗತ್ತೆ. ಎಚ್ಚರ. ನೀನು ಮಾರಿ ಆದ್ರ ನಾನು ಹೆಮ್ಮಾರಿ ಆಗಬೇಕಾಗತ್ತೆ. ನೀನು ಕಾಳಿ ಆದ್ರ ನಾನು ರಣ ಕಾಳಿ ಆಗಬೇಕಾಗತ್ತೆ. ನೋಡು ನಿರ್ಮಲಾ, ನಾನು ಕಣ್ಣಿಟ್ಟ ಹೆಣ್ಣು ನೀನು ನನ್ನವಳಾಗಲೇಬೇಕು. ಅದೆಂದಿಗೂ ಬೇರೆಯವರ ಸೊತ್ತಾಗಲು ನಾನು ಅವಕಾಶ ಕೊಡ್ಲಾರೆ. ನೋಡು ನಿರ್ಮಲಾ, ಎಂದು ಕೇಳ್ತಾ ಇದ್ದೀನಿ, ಯಾಕಂದ್ರೆ ನಿನ್ನನ್ನ ಕೆಡಿಸುವ ಉದ್ದೇಶ ನನ್ನದಲ್ಲ. ನಿನ್ನ ಕೊರಳಿಗೆ ಕರಿಮಣ ಸೆರ ಕಟ್ಟಿ ನನ್ನ ಸಿರಿವಂತಿಕೆ ನಡುಗಂಬದಲ್ಲಿ ನಿನ್ನನ್ನ ಮಂಚದ ಮೇಲಿಟ್ಟು ತೂಗು ಯಾಲೆ ಆಡಿಸಬೇಕೆಂಬುದೇ ನನ್ನ ಆಸೆ. ಇನ್ನು ವಿಚಾರ ಮಾಡು ನಿರ್ಮಲಾ. ಸಿರಿವಂತಿಕೆಯ ಮನೆಗೆ ನಿನ್ನನ್ನ ಕರಿಮಣಿ ಸರ ಕಟ್ಟಿ ಸೊಸೆಯನ್ನಾಗಿ ಸ್ವೀಕರಿಸ್ತೇನೆ. ಮದುವೆ ಆದ ನಂತರ ನಿನ್ನನ್ನು ತೂಗು ಯಾಲೆ ಮೇಲೆ ಹಣದ ರಾಶಿಯಲ್ಲಿಟ್ಟು ತೇಲಿಸ್ತೇನೆ. ನಿರ್ಮಲಾ, ಹಗಲು ರಾತ್ರಿ ಎನ್ನದೆ ನಿನ್ನ ದೇಹದ ಇಂಚಿಂಚು ಜಾಗ ಬಿಡದೆ ಚುಂಬಿಸಿ ರತಿ ಕ್ರೀಡೆಯ ಊಟವನ್ನ ಬಡಿಸ್ತೀನಿ. ಬಾ, ವಿಚಾರ ಮಾಡಿ ಬಾ. ನನ್ನ ಮಾತಿಗೊಲಿದ್ದು ನೀನು ಬರಲಿಲ್ಲ ಅಂತಾದ್ರ ರಣ ಹತ್ತಾಗಿ ನಿನ್ನ ಹಸಿ ಮಾಂಸದ ಮುದ್ದೆಯಂತೆ ಕುಕ್ಕಿ ತಿನ್ನಬೇಕಾಗುತ್ತದೆ. ಎಚ್ಚರ. 2 ಆಪ್ಷನ್ ಇಟ್ಟಿದ್ದೀನಿ, ನಿನಗೆ ಯಾವ್ದು ಬೇಕು ಆಯ್ಕೆ ನಿನ್ನದು. ಮೊದಲು ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ಇಲ್ಲಿರುವ ಜನರನ್ನ ಕೂಡಿಸಿ ನಿನ್ನ ಮಾನ ಕಳಿಬೇಕಾಗುತ್ತೆ.
ಏಯ್, ಊರ ಜನರೆಲ್ಲ ಸೇರಿಸಿ ನನ್ನ ಮಾನ ಕಳಿತಿದಂತ ನೀನು ಹೆದರಿಕೆ ಕೊಟ್ರೆ ನಿನ್ನ ಬೆದರಿಕೆಗೆ ಹೆದರುವ ಹೇಳಿ ನಾನಲ್ಲ. ನಾನಂದ್ರ ಮೀಸೆ ಹೊತ್ತ ಗಂಡಸು. ಹೇಯ್, ಹೇಗಾದ್ರೂ ಮಾಡಿ ನಿನ್ನನ್ನು ಪಡೆಯಲೇಬೇಕೆಂದು ಹಠ ತೊಟ್ಟು ಬಂದ ಘಟ ಇದು. ನಿನ್ನನ್ನ ಪಡಿದೆ ಹೋದ್ರೆ ನನ್ನ ಕನಸಿಗೆ ಅವಮಾನ ಅಲ್ವಾ? ಪಾರೆ ಪಾರೆ ನನ್ನ ರತಿ ಬಾಲೆ. ಬಿಟ್ಬಿಡು. ಈ ಸಿರಿವಂತನ ಕೂಗಿಗೆ ಬಗ್ಗದ ಹೆಣ್ಣುಗಳೆಲ್ಲ ಈ ಜಗತ್ತಿನಲ್ಲಿ. ಎಂತವುದ್ರೊಳಗೆ ನೀನು ಯಾವ ಲೆಕ್ಕ? ಹೇಯ್ ನಿರ್ಮಲ, ಅಪ್ಪಿ ಮುದ್ದಾಡಬೇಕೆಂಬ ಸಮಯದಲ್ಲಿ ಈ ವಜ್ರಕಾಂತನ ತೋಳ್ತೆಕ್ಕಿನ ತಪ್ಪಿಸಿಕೊಳ್ಳುವ ನೀನು ಕಾಗೆಯ ಹಾಗೆ ರಣ ಹತ್ತಿನ ಕುಕ್ಕಿಗೆ ಸಿಕ್ಕಿದಂತ ಹಸಿ ಮಾಂಸಗಳಲ್ಲ ನೀನು. ನಂದೇ ಸೌಂದರ್ಯವೆಲ್ಲ ನಂದೇ. ಬಿಡುವುದ ನನ್ನ ತಂಗಿ ಕೈಯನ್ನ. ಬಿಡವರ ಮನೆ ಹೆಣ್ಮಕ್ಕಳಂದ್ರೆ ಏನು ಮಾನ ಮರ್ಯಾದೆಯನ್ನು ಬಿಟ್ಟವರಂತ ತಿಳಿದುಕೊಂಡಿನೋ? ಏಕೊಪ್ಪು ನನ್ನ ಮಗನೇ. ಏ ಶಶಿಧರ, ನೋಡ, ಸುಮ್ಮನೆ ಅಡ್ಡ ಬರಬೇಡ. ಈ ವಜ್ರಕಾಂತನ ದಾರಿಗೆ ಅಡ್ಡ ಬಂದವರು ಯಾರು ಇಲ್ಲೇ ತನಕ ಬದುಕಿಲ್ಲ. ಏಯ್, ಬದುಕುಳಿಯೋದು ಇಲ್ಲ. ಹೋಗ್ಲಿ ಬಿಡು ಶಶಿಧರ, ನನ್ನ ನಿನ್ನ ಮಧ್ಯೆ ಶಾಖೆ ವಿರಸ. ನೋಡ್ ಶಶಿಧರ, ಬಡತನದ ಬೇಗದಲ್ಲಿ ಬೆಂದು ಬಾಡುತ್ತಿರುವ ನಿಮ್ಮ ನಂಟಸ್ತಿಕೆ ಬೆಳೆಸೋಣ ಅಂತ ನಿಮ್ಮನೆ ಕಡೆ ಬಂದ. ನಿನ್ನ ತಂಗಿಗೆ, ನಿನ್ನ ಒಡ ಹುಟ್ಟಿದ ತಂಗಿದಾಳಲ್ಲ ಈ ನಿರ್ಮಲೆಗೆ, ತನ್ನ ಯೌವನದ ಬಾಧೆ ತಾಳಲಾರದೆ ನನ್ನನ್ನ ಕೈ ಮಾಡಿ ಓಗುಟ್ಟು ಕರೆದಳು. ನಿಮ್ಮ ಮನೆಯವರೆಗೂ ಓಡಿ ಬಂದು ವಿಚಾರ ಮಾಡಿದ್ರೆ ತನ್ನಿಂದ ತನ್ನ ಯೌವನದ ಬಾಧೆಯನ್ನು ತಾಳಲಾರೆ, ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನ ಬಾಧೆಯನ್ನು ಇಂಗಿಸುವಂತ ಬೇಡ್ಕೊಂಡ್ಳು. ಇದರಲ್ಲಿ ನನ್ನ ತಪ್ಪೇನಿಲ್ಲ. ನೀನೇನಾದ್ರೂ ಹೇಳುವುದಾದ್ರೆ ನಿನ್ನ ತಂಗಿಗೆ ಹೇಳು ಮಿಸ್ಟರ್ ಶಶಿಧರ. ಏನು ಅರಿಯದ ನನ್ನ ಮುದ್ದಿನ ತಂಗಿ ಬಗ್ಗೆ ಇಲ್ಲ ಸಲ್ಲದ ಪೋದಗಳನ್ನು ಹೊರತಿದ್ರೆ ನಿನ್ನ ನಾಲಿಗೆಯನ್ನು ಕತ್ತರಿಸ್ಬಿಡ್ತೇನೆ ಮಗನ. ಹುಷಾರ್. ಹೋಗ್ಲಿ ಬಿಡು, ನಿಂದನ್ನು ಯಾಕೆ ಸಿಟ್ಟಾಗಿ ಮಾಡೋದು? ಮಿಸ್ಟರ್ ಶಶಿಧರ, ಬಡತನದ ಬೇಗುದಿಯಲ್ಲಿ ಬೆಂದು ಬಾಡಿ ಬಸವಳಿದು ಹೋಗ್ತಾ ಇದ್ದೀರಾ. ಹೀಗೆಂದು ನಿಮಗೊಂದು ಸಹಾಯ ಮಾಡೋಣ ಅಂತ ನಾನು ಮುಂದೆ ಬರ್ತೀನಿ. ನೋಡು, ನಿನ್ನಲ್ಲಿ ಅಂಗಲಾಚಿ ವಧುವನ್ನ ಬೇಡ್ತೀನಿ. ಯಾಕಂದ್ರೆ ಬಡತನದ ಬೇಗುದಿಯಲ್ಲಿದ್ದ ನಿಮ್ಮ ಬೊಕ್ಕಸವನ್ನ ತುಂಬಿಸಿಕೊಂಡು ಆಯಾಗಿ ಜೀವನ ಸಾಗಿಸಬಹುದು. ಶಶಿಧರ, ತುಂಬು ಯೌವನದಿಂದ ತುಂಬಿ ತುಳುಕಿ ನಿಂತ ನಿನ್ನ ತಂಗಿ ನಿರ್ಮಲೆಯನ್ನ ಈ ಶ್ರೀಮಂತ ಧೀಮಂತನಾಗದ ವಜ್ರಕಾಂತನಿಗೆ ಕೊಟ್ಟು ಮದುವೆ ಮಾಡು. ನಾನು ಬಡವನೇ ಇರಬಹುದು ಕಣ. ಬಡವನೆಂದು ಮಾತ್ರಕ್ಕೆ ನನ್ನ ಮುದ್ದಿನ ತಂಗಿಯನ್ನು ಮದುವೆ ಮಾಡದೆ ಮನೆಯಲ್ಲಿ ಇಟ್ಟುಕೊಳ್ಳುವ ಮುಟ್ಟಾಳ ನಾನಲ್ಲ. ನನ್ನ ಜೀವವನ್ನು ಒತ್ತೆ ಇಟ್ಟಾದ್ರೂ ನನ್ನ ತಂಗಿಯನ್ನ ನಾನು ಮದುವೆ ಮಾಡ್ತೀನಿ. ಆದ್ರೆ ಬೀದಿಯಲ್ಲಿ ಹೋಗುವ ಭಿಕ್ಷುಕನಿಗೆ ದಾರಿ ಹಿಡಿದು ಕೊಡ್ತೀನಿ ವಿನಃ ನಿನ್ನಂತ ಕಳ್ಳ ಬಟ್ಟಿ ವ್ಯಾಪಾರ ಮಾಡೋ ಬಟ್ಟಿ ಮಗನಿಗೆ ಕೊಡೋದಿಲ್ಲ. ಶಶಿಧರ, ನಿನ್ನ ಮನೆಗೆ ಬಂದು ನಿನ್ನ ಸಂಬಂಧವನ್ನ, ನಿನ್ನಂತ ಬಡ ಭಿಕಾರಿಯ ಸ್ನೇಹ ಸಂಬಂಧವನ್ನ ಬೆಳೆಸೋದಕ್ಕೆ ಬಂದ ಈ ಧೀಮಂತ ಶ್ರೀಮಂತನಿಗೆ ಇವತ್ತು ಕೆನ್ನೆಗೆ ಪಾರಿಸಿ ಅವಮಾನ ಮಾಡಿದ್ಯಲ್ಲ. ಏ ಶಶಿಧರ, ನೆನಪಿಟ್ಕೋ, ಒಂದು ಮಾತು ಹೇಳಿ ಹೋಗ್ತೀನಿ ನಿನಗ. ಇವತ್ತು ನೀನೊಂದ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ ಸೇಡಿನ ಪ್ರತಿಫಲದ ಪ್ರತಿರೂಪವಾಗಿ ಒಂದಿಲ್ಲ ಒಂದು ದಿವಸ
ನೀವಿಬ್ರು ಅಣ್ಣ ತಂಗಿಯರು ಈ ಶಬ್ದ ನಿನ್ನ ಕಿವಿಯ ತಮಟೆಗೆ ಹೊಡೆದು ಕಕ್ಕ ಬಿಕ್ಕಿಯಾಗಬೇಕು. ನಿಮ್ಮಿಬ್ಬರ ಅಣ್ಣ ತಂಗಿಯ ಬಾಳನ್ನ ಕಣ್ಣೀರಿನ ಗೋಳಿನಲ್ಲಿ ತೇಲಾಡುವಾಗೆ ಮಾಡಲಿಲ್ಲ ಅಂತಾದ್ರೆ ನಾನು ವಜ್ರಕಾಂತನೇ ಅಲ್ಲ. ಇದೇ ಕೊನೆ ಕಣ. ಇನ್ನೆಲ್ಲಾದ್ರೂ ನನ್ನ ಮನೆ ಕಡೆ ಬಂದಂತ ಆದ್ರೆ ಅಡ್ಡ ಕತ್ತರಿಸ್ಬಿಡ್ತೇನೆ ಮಗನ. ಅಡ್ಡ ಕತ್ತರಿಸೋದಕ್ಕಿದೇನು ಬಾಳೆ ಮರ ಅಲ್ಲ ಕಣಲೆ. ಏ ಶಶಿಧರ, ಇವತ್ತು ನೀನು ಸೊಕ್ಕಿನಿಂದ ಬೆಪ್ಪಿ ಉಪ್ಪಿ ಮಾತಾಡ್ತಾ ಇದೀಯಾ. ಆದ್ರೆ ಯಾವತ್ತು ನಿನ್ನ ತಂಗಿಯ ನಿನ್ನ ಮಗ್ಗುಲಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಕಾಯ್ತೀಯ ನಾನು ನೋಡ್ತೇನೆ. ಒಂದಿಲ್ಲ ಒಂದು ದಿವಸ ಸಮಯ ಸಾಧಿಸಿ ಈ ನಿನ್ನ ತಂಗಿ ಎಂಬ ಸುಂದರ ಹಕ್ಕಿಯ ಸೌಂದರ್ಯವನ್ನ ನನ್ನ ಹತ್ತಾಗಿ ಕುಕ್ಕಿ ತಿನ್ನದೆ ಹೋದ್ರೆ ನಾನು ವಜ್ರಕಾಂತನ ಅಲ್ಲ ಅಂತ ತಿಳ್ಕೊ. ಅಣ್ಣ, ಅವನ ಮಾತು ಕೇಳಿದ್ರೆ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ ಅಣ್ಣ, ತುಂಬಾ ಭಯವಾಗ್ತಾ ಇದೆ ಅಣ್ಣ. ಹುಟ್ಟಿದಾಗಿಂದನು ತಂದೆ ತಾಯಿಯನ್ನ ಕಳೆದುಕೊಂಡ್ಮೇಲೆ ನೀನೇ ನನಗೆ ಸಾಕಿ ಸಲುವಿದೆ. ಆದ್ರೆ ಆ ಪಾಪಿ ಈ ರೀತಿ ಮಾತನಾಡಿದ ನೋಡಿ ನನಗೆ ತುಂಬಾ ಭಯವಾಗುತ್ತೆ ಅಣ್ಣ. ಅದು ಅಲ್ಲದೆ ನಿನ್ನ ಬೆನ್ನಿಗೆ ಬಿದ್ದು ನನಗೆ ತುಂಬಾ ಕಷ್ಟ ಕೊಡ್ತಾ ಇದ್ದೀನಿ ಅಣ್ಣ, ತುಂಬಾ ಕಷ್ಟ ಕೊಡ್ತಾ ಇದ್ದೀನಿ. ನಾನು ಹುಟ್ಟೋದಕ್ಕಿಂತ ಸತ್ತು ಹೋಗಿದ್ರೆ ಎಷ್ಟೋ ಚೆನ್ನಾಗಿ. ನೀನ್ ಯಾವತ್ತೂ ನನಗೆ ಭಾರವಲ್ಲ. ನಿನ್ನಂತ ಮುತ್ತಿನ ತಂಗಿಯನ್ನು ಪಡೆಯಬೇಕಾದ್ರೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇನೆ ಗೊತ್ತಿಲ್ಲಮ್ಮ. ಆದ್ರೆ ಇಂಥ ಕಾಮುಕರ ಕಣ್ಣು ನಮ್ಮಂತ ಬಡವರ ಮನೆ ಹೆಣ್ಮಕ್ಕಳ ಮೇಲೆ ಬಿತ್ತು ಅಂದ ಮೇಲೆ ಇನ್ನು ಹೆಚ್ಚು ದಿನ ಕಾಯಬಾರದಮ್ಮ, ಕಾಯಬಾರದು. ನಿನಗೊಂದು ಒಳ್ಳೆ ವರನ ನೋಡಿ ಇಷ್ಟು ದಿನದೊಳಗಾಗಿ ನಿನಗೊಂದು ಮದುವೆ ಮಾಡ್ತಾ ಇದ್ದೆ. ಆದ್ರೆ ಈಗಿನ ಕಾಲದಲ್ಲಿ ವರದಕ್ಷಿಣೆ ವರೋಪಚಾರ ಕೊಟ್ಟು ಮದುವೆ ಮಾಡೋದಕ್ಕೆ ಈ ನಿನ್ನ ಅಣ್ಣನ ಕೈಯಿಂದ ಸಾಧ್ಯವಾಗಲಿಲ್ಲಮ್ಮ, ಸಾಧ್ಯವಾಗಲಿಲ್ಲ. ಆದ್ರೆ ನೋಡಮ್ಮ, ಇನ್ನೂ ಹೆಚ್ಚು ದಿನ ಕಾಯಲಾರೆ. ಈ ನನ್ನ ಮುರುಕು ಮನೆ ಮಾರಿ ಆದ್ರೂ ಮದುವೆ ಮಾಡ್ತೀನಮ್ಮ, ಮದುವೆ ಮಾಡ್ತೀನಮ್ಮ. ನೀನು ಅನ್ಬೇಡ. ಬೇಡ ಅಣ್ಣ, ಹಿರಿಯರು ನಿನಗೆ ಬಿಟ್ಟು ಹೋಗಿರುವ ಈ ಮನೆಯನ್ನ ಮಾರೋದು ಬೇಡ ಅಣ್ಣ, ಬೇಡ. ಮದುವೆ ಆಗದಿದ್ರೂ ಚಿಂತೆ ಇಲ್ಲ, ಆದ್ರೆ ನೀನು ಮಾತ್ರ ಈ ಮನೆಯನ್ನ ಮಾರ್ಬೇಡ ಅಣ್ಣ. ಈಗಿನ ಕಾಲದಲ್ಲಿ ವರದಕ್ಷಿಣೆ ವರೋಪಚಾರ ತೆಗೆದುಕೊಳ್ಳದೆ ಮದುವೆ ಆಗೋದಕ್ಕೆ ಯಾರು ಬರ್ತಾರಮ್ಮ? ಯಾರು ಬರೋದಿಲ್ಲಮ್ಮ, ಯಾರು ಬರೋದಿಲ್ಲ. ಅಣ್ಣ, ಈ ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಂದು ಹೆಣ್ಣಿಗೂ ಒಂದು ಗಂಡು ಅಂತ ದೇವರು ಸೃಷ್ಟಿ ಮಾಡಿರುತ್ತಾನೆ. ಆ ತಾಯಿಯ ಪೂಜೆಯನ್ನ ಮಾಡಿದಕ್ಕೆ ಇಂದಲ್ಲ ನಾಳೆ ನನಗೆ ಉತ್ತಮವಾದ ವರ ಸಿಕ್ಕೇ ಸಿಗ್ತಾನಣ್ಣ, ಸಿಕ್ಕೇ ಸಿಗ್ತಾನೆ. ಹಲೋ ಶಶಿಧರ್, ಹೇಗಿದ್ಯಾ? ನಿರ್ಮಲ, ನೀನ್ ಚೆನ್ನಾಗಿದ್ದೇನಮ್ಮ? ಚೆನ್ನಾಗಿದೆ ತಾನೇ? ನಡೀತಾ ಇದೆ ನಿನ್ನ ಸಮಾಜ ಸೇವೆ? ನಾನು ಚೆನ್ನಾಗಿದ್ದೀನಿ ಶಶಿಧರ್. ಏನೋ ಒಂದು ರೀತಿ ನಡೀತಾ ಇದೆ ಅನ್ನೋ. ನನ್ನಿಂದ ನನ್ನ ಕೈಲಾದಷ್ಟು ಮಟ್ಟಿಗೆ ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಸೇವೆ ಆದರೆ ಅದೇ ನನ್ನ ಪುಣ್ಯ ಅಂತ ತಿಳ್ಕೊಂಡಿದ್ದೇನೆ. ಅದಿರಲಿ, ಏನು ಅಣ್ಣ ತಂಗಿಯರಿಬ್ರು ಯಾವುದೋ ಚಿಂತೆಯಲ್ಲಿ ಹೋಗಿರೋವಾಗ ಕಾಣಿಸ್ತಾ ಇದೆಯಲ್ಲ? ನೋಡು ಆನಂದ್, ಬಡವನಿಗೆ ಚಿಂತೆ ಚಿತೆಯಾಗಿ ದಹಿಸುತ್ತದೆಯಂತೆ. ಇತ್ತೊಬ್ಬ ನನ್ನ ಮುತ್ತಿನ ತಂಗಿಯನ್ನ ಮದುವೆ ಮಾಡಬೇಕೇನೋ ನನ್ನ ಆಸೆ. ಆದರೆ ಈಗಿನ ಕಾಲದಲ್ಲಿ ವರದಕ್ಷಿಣೆ ವರೋಪಚಾರಗಳನ್ನು ಕೊಟ್ಟು ನನ್ನಿಂದ ಮದುವೆ ಮಾಡೋಕ್ಕಾಗಲಿಲ್ಲ. ಆದರೆ ನನ್ನ ತಂಗಿಯನ್ನ ಮದುವೆ ಮಾಡಬೇಕು. ಅದೇ ಯಾವ ರೀತಿಯಾಗಿ ನನ್ನ ತಂಗಿಯನ್ನು ಮದುವೆ ಮಾಡಬೇಕೇನೋ ಚಿಂತೆಯಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ ಆನಂದ್. ನೀನು ಹೇಳ್ತಾ ಇರೋ ಮಾತು ನಿಜಾನೇ ಇದೆ ಕಣೋ. ವರದಕ್ಷಿಣೆ ಈ ಸಮಾಜದ ಬಹುದೊಡ್ಡ ಪಿಡುಗುಗಳಲ್ಲಿ ಒಂದಾಗ್ಬಿಟ್ಟಿದೆ. ವರದಕ್ಷಿಣೆ
ಹೆಣ್ಣು ಹಡೆದವರು ಅವರ ಬದುಕು ಸುಖ ಶಾಂತಿ ನೆಮ್ಮದಿ ಅವ್ರ ಭವಿಷ್ಯವನ್ನೇ ಕಣ್ಣೀರಿನಲ್ಲಿ ಹುಡುಕಿ ಅವರ ಜೀವನವನ್ನೇ ನಿರ್ಗತಿಕರನ್ನಾಗಿ ಮಾಡಿಬಿಟ್ಟಿದೆ ನೋಡು. ಎಲ್ಲಿಯವರೆಗೆ ಈ ಸಮಾಜದಲ್ಲಿ ಈ ನಮ್ಮ ಜನಾಂಗ ವರದಕ್ಷಿಣೆ ಅನ್ನುವಂಥ ಭೂತವನ್ನು ಸುಟ್ಟು ಹಾಕುವುದಿಲ್ವೋ ಅಲ್ಲಿವರೆಗೆ ಈ ಭಾರತ ಮಾತೆ ಮಡಿಲಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಸಹೋದರಿಯು ವರದಕ್ಷಿಣೆ ಜ್ವಾಲೆಗೆ ಬಲಿಯಾಗೋದು ಖಂಡಿತ ತಪ್ಪೋದಿಲ್ಲ ನೋಡು, ಖಂಡಿತ ತಪ್ಪೋದೇ ಇಲ್ಲ. ಅಂದ್ರೆ ವರದಕ್ಷಿಣೆ ತೆಗೆದುಕೊಳ್ಳುವವರಿಗೆ ಶಿಕ್ಷೆ ಇಲ್ವೇ ಆನಂದ್? ಯಾಕಿಲ್ಲ, ವರದಕ್ಷಿಣೆ ತೆಗೆದುಕೊಳ್ಳೋರಿಗೆ ಕಠಿಣವಾದಂತಹ ಶಿಕ್ಷೆನೇ ಇದೆ. ಆದ್ರೆ ಶಿಕ್ಷೆ ಕೊಡುವಂತ ಅಧಿಕಾರಿಗಳೇ ತಮ್ಮ ಮಗಳ ಮದುವೆಗೆ ಲಕ್ಷ ಲಕ್ಷ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾ ಇರುವಾಗ ಅಲ್ಲಿ ಶಿಕ್ಷಿಸುವುದಾದ್ರೂ ಯಾರನ್ನ ಹೇಳು? ನೋಡು, ಮೊದಲಾಗಿ ಹೋಗ್ಲಿ ಬಿಡು ಆ ವಿಚಾರಗಳನ್ನೆಲ್ಲ. ನೋಡು, ಈ ನಿನ್ನ ತಂಗಿಯ ನಿರ್ಮಲಾಳ ಮದುವೆ ಕುರಿತು ನೀನು ಯಾವುದೇ ರೀತಿಯಂತ ಚಿಂತೆ ಮಾಡಬೇಡ. ಅಂದ್ರೆ ನೀನು ಹೇಳೋ ಮಾತಿನ ಅರ್ಥ? ನೋಡು ಶಶಿಧರ್, ನಿರ್ಮಲಾ ನಿನಗೆ ಒಡ ಹುಟ್ಟಿದ ತಂಗಿ ಆಗಿರ್ಬೋದು, ಆದ್ರೆ ನನಗವಳು ಪಡೆದು ಬಂದ ತಂಗಿ ಆಗಿದ್ದಾಳೆ. ಈ ನನ್ನ ಮುದ್ದಾದ ತಂಗಿಗೆ ಒಬ್ಬ ಒಳ್ಳೆಯ ಸದ್ಗುಣವಂತ ಯುವಕನನ್ನೇ ಹುಡುಕಿದೆ ನಾನು. ಆನಂದ್, ಈ ಮಾತು ನಿಜವೇನೋ ಆನಂದ್? ನಿಜ ಕಣೋ, ಈ ಸಂತೋಷದ ವಿಷಯ ಹೇಳಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ನೋಡು, ಇದೇ ಹುಡುಗ, ಇವನು ಒಳ್ಳೆಯ ಸದ್ಗುಣವಂತ ಆದರ್ಶವಂತ ನಮ್ಮ ಏರಿಯಾದಲ್ಲೇ ವಾಸವಾಗಿದ್ದಾನೆ. ಬ್ಯಾಂಕ್ನಲ್ಲಿ ಉದ್ಯೋಗ ಕೂಡ ಮಾಡ್ತಾ ಇದ್ದಾನೆ. ವರದಕ್ಷಿಣೆಯ ಫಲಾಪೇಕ್ಷೆ ಇಲ್ದೇನೆ ನನ್ನ ತಂಗಿಯನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಪಿರೋದು ನಮ್ಮ ಪುಣ್ಯ ಅಂತಾನೆ ತಿಳ್ಕೊಂಡಿರ್ಬೇಕು. ನೋಡು, ಇವತ್ತು ನಾಳೆನೋ ನಮ್ಮ ತಂಗಿಯನ್ನು ನೋಡ್ಲಿಕ್ಕೆ ಬರ್ತೀನಿ ಅಂತಾನ ಹೇಳಿದಾನೆ. ಹುಡುಗ ಮಾತ್ರ ತುಂಬಾ ಚೆನ್ನಾಗಿದ್ದಾನೆ ಕಣೋ. ನನ್ನ ಮುದ್ದಿನ ತಂಗಿಗೆ ಹೇಳಿ ಮಾಡಿಸಿದಂತ ಜೋಡಿ. ನೋಡು, ನೀನಂತೂ ಫೋಟೋ ನೋಡಿದ್ಯಾ, ಅವನು ತುಂಬಾ ಸದ್ಗುಣವಂತ. ಹಾಗೇನೆ ನನ್ನ ತಂಗಿನೂ ಫೋಟೋ ನೋಡ್ಲಿ ಬಿಡು. ನೋಡಮ್ಮ, ಈ ಫೋಟೋವನ್ನು ನೋಡು, ನಿನಗೆ ಯಾವುದೇ ರೀತಿಯಾದಂತ ಒತ್ತಾಯಗಳಿಲ್ಲ. ನಿನ್ನ ಅಭಿಪ್ರಾಯ ಏನು ಅಂತ ಮುಕ್ತವಾಗಿ ತಿಳಿಸಿದ್ರೆ ಅಷ್ಟೇ ಸಂತೋಷಮ್ಮ. ನೀನು ಮೌನವಾಗಿದ್ದು ಮುಗುಳ್ನಾಗೆ ನಕ್ಕಿದ್ಯಾ ಅಂದಮೇಲೆ ನಿನಗೆ ಒಪ್ಪಿಗೆ ಇದೆ ಅಂತ ಅರ್ಥ. ಶಶಿಧರ್, ಮತ್ತಿನ್ಯಾಕೆ ತಡ ಮಾಡೋದು? ಆದಷ್ಟು ಬೇಗ ಮದುವೆ ವಿಚಾರಗಳನ್ನ ಮಾತುಬಿಟ್ರಾಯ್ತಲ್ಲ. ಆಯ್ತು ಆನಂದ್, ಆದಷ್ಟು ಬೇಗ ನನ್ನ ತಂಗಿಯನ್ನು ಮದುವೆ ಮಾಡೋಣಂತೆ. ಆಯ್ತೆ? ಆಯ್ತು ಶಶಿಧರ್, ನನಗೆ ಸ್ವಲ್ಪ ಇಲ್ಲಿ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಬೇಗ. ನಿಲ್ಲು ಆನಂದ್, ನಾನು ಬರ್ತೇನೆ. ನನ್ನ ಮುದ್ದಿನ ತಂಗಿಯನ್ನ ನಾಳೆ ನೋಡ್ಲಿಕ್ಕೆ ಬರ್ತಾನೆ ಅಂದಮೇಲೆ ನನ್ನ ಈ ಮುದ್ದಾದ ತಂಗಿಗೆ ಒಂದು ಒಳ್ಳೆ ಸೀರೆಯನ್ನು ತೆಗೆದುಕೊಂಡು ಬರಬೇಕು. ನಾನು ಬರ್ತೇನೆ ಆನಂದ್. ನಡಿ ತಂಗಿ, ಬರ್ತೀನಮ್ಮ. ಇವರ ಭಾವಚಿತ್ರನೇ ಇಷ್ಟೊಂದು ಸುಂದರವಾಗಿದೆ ಅಂದರೆ ನಿಜವಾಗ್ಲೂ ಅವ್ರು ನನ್ನ ಕಣ್ಮುಂದೆ ಬಂದರೆ ಅವ್ರು ಎಷ್ಟೊಂದು ಚೆನ್ನಾಗಿ ಕಾಣಬಹುದು. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಒಲದಿಂದ ನಾವೀಗ ಈ ಗಂಧದಡರಲ್ಲಿ ಸವಿಯದ ಮಾತೊಂದ ನುಡಿವ. ಈ ಸಂಸಾರದಲ್ಲಿ ಈ
ಪ್ರಾಣ ನೀನೇ ನನ್ನ ಪ್ರಾಣ ಜೊತೆಯಾಗಿ ಹಿತವಾಗಿ ഇരുളಲ್ಲಿ ಬಂದಾಸೆ ಎಲ್ಲ ಒಂದೇನೆ ನಿನ್ನೊಡೆ ನೀರು ಆಸೆ ಬೇರೇನು ಕೇಳೆ ನನ್ನಾಡಿನಲ್ಲೇ ನಾವೆಂದು ಹೀಗೆ ನಲಿವ ನಾವೆಂದು ಹೀಗೆ ನಲಿವ ನಿನ್ನ ಬಿಡಲಾರೆ ನಾನೆಂದಿಗೂ ಭಾಸ್ಕರನು ಅಂದ್ರೆ ನೀವು ಯಾಕೆ ಕಳ್ಳಿ ನಿನಗೆ ನನ್ನ ಪರಿಚಯ ಆಗ್ಲಿಲ್ಲ ತಾನೆ? ಆವಾಗಲೇ ನಿನ್ನನ್ನು 2 ವರ್ಷದ ಹಿಂದೆ ನಾನು ನಿನ್ನ ನೋಡಿದ್ದೀನಿ. ಆವಾಗಲೂ ನಿನ್ಗೆ ಈಗ ಪರಿಚಯ ಇಲ್ಲ. ಸಾಕು ನಿಲ್ಸಿ. ನೋಡಿ, ನಿಮ್ಮನ್ನ ಮದುವೆ ಆಗೋದಕ್ಕೆ ಸಾಲು ಸಾಲು ಹುಡುಗಿಯರು ಕಾಯ್ತಾ ಇದ್ದಾರೆ. ನಾನು ನೋಡಿ ತಮಾಷೆ ಮಾಡ್ತಾ ಇದ್ದೀರಿ ನೀವು? ಅಲ್ಲ ಕಣೆ, ಇದು ಹುಡುಗಾಟಿಕೆ ಅಲ್ಲ. ಇದು ನಾವು ಸತಿಪತಿಗಳ ಒಂದಾಗುವ ಸಮಯ. ನಿನ್ನಂತ ಸುಖಿಲ ಸಪ್ನೇನು ಸಿಗಬೇಕಾದ್ದು ನನ್ನ ಪುಣ್ಯ ನಿರ್ಮಲ. ಸರಿ ನೋಡಿ, ನಿಮ್ಮಂಥ ಪತಿಯನ್ನು ಪಡಿಬೇಕಾದ್ರೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೆ ಅಂತ ಕಾಣುತ್ತೆ. ನೀವು ಬಿಟ್ರೆ ಹೀಗೆ ಕವಿಗಳಾಗ್ಬಿಡ್ತೀರಾ ಅಂತ ಕಾಣುತ್ತೆ. ಚೀ ಕಳ್ಳೆ, ಈ ರೀತಿ ಮಾತಾಡ್ಬೇಡ. ನೀನು ಅಂತಸ್ತಿನಲ್ಲಿ ಕಡಿಮೆ ಇರಬಹುದು, ಆದ್ರೆ ನಿನ್ನ ರೂಪ ಲಾವಣ್ಯದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅದಕ್ಕಾಗಿ ನಾವು ಇನ್ನು ಮುಂದೆ ಆನಂದದಿಂದ ನಲಿಯುತ್ತಾ ಸಾಗೋಣ, ಏನಂತೀಯ? ಚಂದ ಶ್ರೀಗಂಧ ಕಣೆ ಈ ಪ್ರೇಮ, ಹೃದಯಗಳ ಘಮ್ಮೆನಿಸೋ ಈ ಪ್ರೇಮ. ಮಲ್ಲಿ ಹೂಮಾಲೆ ಕಣೋ ಈ ಪ್ರೇಮ, ಮನಸ್ಸುಗಳ ಕಂಟೆರಿಸೋ ಈ ಪ್ರೇಮ. ಹಾಡಿನಲ್ಲಿ ಹೇಳಿದರೆ ಸಾಲದು ಮುದ್ದು ಪ್ರೇಮ. ಚಂದ ಶ್ರೀಗಂಧ ಕಣೋ ಈ ಪ್ರೇಮ, ಹೃದಯಗಳ ಘಮ್ಮೆನಿಸೋ ಈ ಪ್ರೇಮ.
ಹರಿಕೆ ವರವು ಈ ನಿರ್ಮಲ ಪ್ರೇಮ, ಬಿಸಿ ನುಡಿಗಳ ಸ್ವರವು ಈ ಕೋಮಲ ಪ್ರೇಮ, ಪ್ರೇಮ ಧರಣಿಗೆ ಲವಲವಿಕೆ ನೀಡು ನಿತ್ಯ ಚೈತ್ರ. ಮಲ್ಲೆ ಹೂಮಾಲೆ ಕಣೋ ಈ ಪ್ರೇಮ, ಮನಸ್ಸುಗಳ ಕಂಟೆರೆಸೋ ಈ ಪ್ರೇಮ. ಅರರ ಚಂದ ಶ್ರೀಗಂಧ ಕಣೆ ಈ ಪ್ರೇಮ, ಹೃದಯಗಳ ಗಮ್ಮೆನಿಸೋ ಈ ಪ್ರೇಮ. ಒಂದೇ ಪ್ರೇಮ ಲೋಕಕ್ಕೆ, ಪ್ರತಿ ಅಣುವಿಗೂ ಚಲನೆ ನೀಡುತ್ತಿದೆ ಪ್ರೇಮ, ಪ್ರತಿ ಚಲನೆಗೂ ಪದವ ಹಾಡುತ್ತಿದೆ ಪ್ರೇಮ. ಪಡೆದಾಗ ಪ್ರತಿ ಇರುಳು ಕೂಡ ಹಗಲಿನಂತೆ ಚಂದ ಶ್ರೀಗಂಧ ಕಣೆ ಈ ಪ್ರೇಮ, ಹೃದಯಗಳ ಗಮ್ಮೆನಿಸೋ ಈ ಪ್ರೇಮ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಒಲದಿಂದ ನಾವೀಗ ಈ ಗಂಗೆ ದಡದಲ್ಲಿ ಸವಿಯದ ಮಾತೊಂದ ನುಡಿವ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಪ್ರಾಣ, ಜೊತೆಯಾಗಿ ಹಿತವಾಗಿ ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲ ಒಂದೇನೆ ನಿನ್ನೊಡೆ ನೀರು ಆಸೆ ಬೇರೇನು ಕೇಳೆ ನನ್ನಾಡಿನಲ್ಲೇ
ನಾವೆಂದು ಹೀಗೆ ನಲಿವ ನಾವೆಂದು ಹೀಗೆ ನಲಿವ ನಿನ್ನ ಬಿಡಲಾರೆ ನಾನೆಂದಿಗೂ ಇದುವರೆಗೂ ನಾನು ಕಂಡೆ ನಾನು ನಿನ್ನ ಭಾಗ್ಯದ ಭಾಸ್ಕರನು. ಅಂದ್ರೆ ನೀವು ಯಾಕೆ ಕಳ್ಳಿ, ನಿನಗೆ ನನ್ನ ಪರಿಚಯ ಆಗ್ಲಿಲ್ಲ ತಾನೆ? ಆವಾಗಲೇ ನಿನ್ನನ್ನು 2 ವರ್ಷದ ಹಿಂದೆ ನಾನು ನಿನ್ನ ನೋಡಿದ್ದೀನಿ. ಆವಾಗಲೂ ನಿನ್ಗೆ ಈಗ ಪರಿಚಯ ಇಲ್ಲ. ಸಾಕು ನಿಲ್ಲಿಸಿ. ನೋಡಿ, ನಿಮ್ಮನ್ನ ಮದುವೆ ಆಗೋದಕ್ಕೆ ಸಾಲು ಸಾಲು ಹುಡುಗಿಯರು ಕಾಯ್ತಾ ಇದ್ದಾರೆ. ನಾನು ನೋಡಿ ತಮಾಷೆ ಮಾಡ್ತಾ ಇದ್ದೀರಿ ನೀವು? ಅಲ್ಲ ಕಣೆ, ಇದು ಹುಡುಗಾಟಿಕೆ ಅಲ್ಲ. ಇದು ನಾವು ಸತಿಪತಿಗಳ ಒಂದಾಗುವ ಸಮಯ. ನಿನ್ನಂತ ಸುಖಿನ ಸಪ್ನೇನು ಸಿಗಬೇಕಾದ್ದು ನನ್ನ ಪುಣ್ಯ ನಿರ್ಮಲ. ಸರಿ ನೋಡಿ, ನಿಮ್ಮಂಥ ಪತಿಯನ್ನು ಪಡಿಬೇಕಾದ್ರೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೆ ಅಂತ ಕಾಣುತ್ತೆ. ನೀವು ಬಿಟ್ರೆ ಹೀಗೆ ಕವಿಗಳಾಗ್ಬಿಡ್ತೀರಾ ಅಂತ ಕಾಣುತ್ತೆ. ಚೀ ಕಳ್ಳೆ, ಈ ರೀತಿ ಮಾತಾಡ್ಬೇಡ. ನೀನು ಅಂತಸ್ತಿನಲ್ಲಿ ಕಡಿಮೆ ಇರಬಹುದು, ಆದ್ರೆ ನಿನ್ನ ರೂಪ ಲಾವಣ್ಯದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅದಕ್ಕಾಗಿ ನಾವು ಇನ್ನು ಮುಂದೆ ಆನಂದದಿಂದ ನಲಿಯುತ್ತಾ ಸಾಗೋಣ, ಏನಂತೀಯ?